ಮಾನ್ಯ ಸಭಾಧ್ಯಕ್ಷರೇ, ಈ 3/6/2025 IPL ಮ್ಯಾಚ್ ನಡೀತು. ಅದು ಇಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೀತು. ಪಂಜಾಬು ವರ್ಸಸ್ RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದ್ರ ಬಗ್ಗೆ ಮಾನ್ಯ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು, ಕೃಷ್ಣಪ್ಪನವರು ಮತ್ತು ಇನ್ನೂ ಅನೇಕ ಮಾನ್ಯ ಸದಸ್ಯರುಗಳು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದರು. ಆ ನಿಲುವಳಿ ಸೂಚನೆಯನ್ನು ನೀವು ನಿಯಮ 69ಕ್ಕೆ ಪರಿವರ್ತನೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಚರ್ಚೆಯಲ್ಲಿ ಅಶೋಕ್ ಅವರು ಭಾಳ ಸುದೀರ್ಘವಾಗಿ ಮಾತಾಡಿದ್ದಾರೆ. ಆ ಚೇರ್ ಪ್ರಭಾವ ಅಂತ ಹೇಳ್ತಾ ಇದ್ರು ನಿನ್ನೆ. ನಾನು 3 ಗಂಟೆ 2.5 ಗಂಟೆ 2 ಗಂಟೆ ಹಿಂಗೆಲ್ಲ ಮಾತಾಡಿದ್ದೀನಿ. ಅದಕ್ಕೆ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಪಾಪ ಸಂತೋಷ, ಮಾತಾಡಲಿ. ವಿರೋಧ ಪಕ್ಷದ ನಾಯಕನಾಗಿ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಮಾತನಾಡುವಾಗ ವಸ್ತುಸ್ಥಿತಿ ಆಧಾರವಾಗಿ ಇಟ್ಟುಕೊಂಡು, ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡೋದು. ಅದಕ್ಕೆ ಸುರೇಶ್ ಕುಮಾರ್ ಅವರು, ಅಶೋಕ್ ಅವರು ಮಾತಾಡಿದ್ದಾರೆ, ಸುರೇಶ್ ಕುಮಾರ್ ಅವರು ಮಾತಾಡಿದ್ದಾರೆ, ಕೃಷ್ಣಪ್ಪ ಕೂಡ ಮಾತಾಡಿದರು, ಜ್ಞಾನೇಂದ್ರ ಕೂಡ ಮಾತಾಡಿದ್ರು ಅಂತ ಅನಿಸುತ್ತೆ. ಅದಕ್ಕೆ ನಿನ್ನೆ ಗೃಹ ಸಚಿವರು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನಾನು ಇರಲಿಲ್ಲ, ಅವರು ಏನು ಉತ್ತರ ಕೊಟ್ಟಿದ್ದಾರೆ. ಆದರೂ ಕೂಡ ಅವರ ಶಕ್ತಿ ನನಗೆ ಗೊತ್ತು, ಅವರ ಸಾಮರ್ಥ್ಯ ಗೊತ್ತಿದೆ. ಅದರಿಂದ ಅವರು ಭಾಳ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಏನಯ್ಯ ನಗ್ತಾ ಇದೆಯಾ? ನಗ್ತಾ ಇರಬೇಕು. ನನಗೆ ಅವರು ಖುಷಿ ಆಗೋದಿರಲಿ, ನಿನಗೆ ಖುಷಿ ಆಯ್ತಲ್ಲ ಅನ್ನೋದು ಭಾಳ ಸಂತೋಷ ನನಗೆ. ಅವರು ಅನುಭವಿ ಇದ್ದಾರೆ. ಸೊ ಅವರ ಅನುಭವಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಸೊ ಅವರು ಉತ್ತರ ಕೊಡುವಾಗ ಭಾಳ ಸಮಂಜಸವಾಗಿ, ಸಮರ್ಪಕವಾಗಿ ನೀವು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಭಾರನ ಕಡಿಮೆ ಮಾಡಿದ್ದಾರೆ. ನಾನು ಅದಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕೆಲವು ವಿಚಾರಗಳನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.